ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿಯೇ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಸಿಂಹ ಅಂತ. ಇವತ್ತೇನು ಮಣಿಕಂಠ ಅನ್ನ ಒಂದು ಸಿನಿಮಾ ಮಾಡಿದ್ದೀವಿ. ಇದು ನಿಜವಾದ ಕತೆ, ನಡೆದಿರುವಂಥ ಕತೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಮಣಿಕಂಠ ಟೈಟ್ಲಲ್ಲೇ ನಿಮಗೆಲ್ಲ ಗೊತ್ತಿದೆ ಏನು ಪವರ್ ಇದೆ ಅಂತ. ಆ ಮಣಿಕಂಠ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪವಾಡ ಮಾಡಿದ್ದಾರೆ. ಅಂದರೆ ಕೆಲವೊಂದು ಪವಾಡಗಳು ನೋಡಿದಾಗಷ್ಟೇ ಗೊತ್ತಾಗೋದು, ನಾವು ಹುಡುಕ್ತಾ ಹೋದರೆ ಆ ಪವಾಡ ಮುಗಿಯೋದೇ ಇಲ್ಲ. ಏನು ನಾವು ನಿಜವಾದ ಕತೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾನು ನನ್ನ ಡೈರೆಕ್ಷನ್ ಕೂಡ ಮಾಡ್ತಾ ಇದ್ದೀನಿ, ಜೊತೆಗೆ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ. ಇದು ಕೆಲವೊಂದು ನಮ್ಮ ಕುಟುಂಬದಲ್ಲಿ ನಡೆದಿರೋವಂಥ ಕತೆ ಕೂಡ ಸೇರಿಸ್ಕೊಂಡಿದ್ದೀವಿ. ಅಯ್ಯಪ್ಪ ಸ್ವಾಮಿಗೆ ನಾನು ಕೂಡ ಒಂದು 25 ವರ್ಷ ಹೋಗಿದ್ದೀನಿ ದೇವ್ರಿಗೆ. ಇದರಲ್ಲಿ ನಾನು ಕೂಡ ಒಂದು 23 ವರ್ಷ ದೊಡ್ಡಪದ ಹೋಗಿದ್ದೀನಿ ಅಯ್ಯಪ್ಪ ಸ್ವಾಮಿಗೆ. ಈ ದೊಡ್ಡಪದ ಹೋಗಿರೋದ್ರಲ್ಲಿ ನನಗೆ ಕೆಲವು ಭಗವಂತ ಕೊಟ್ಟಿರೋವಂಥದ್ದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದೀನಿ. ಪವಾಡಗಳು ತುಂಬ ನಡೆದಿದೆ ಇಲ್ಲಿ. ಪವಾಡ ಇನ್ನೊಂದು ಏನಂದರೆ, ನಾನು 12ನೇ ತಾರೀಕು ಅಯ್ಯಪ್ಪ ಸ್ವಾಮಿಗೆ ಜರ್ನಿ ಮಾಡ್ತೀನಿ, ದೊಡ್ಡಪದ ಜರ್ನಿ ಮಾಡ್ತೀನಿ ಯಾವಾಗ್ಲೂ. ನನ್ನ ಅದೇ ತಿಂಗಳು ಅದೇ ಡೇಟ್ಗೆ ನಮ್ಮ ಮಗನ ಹುಟ್ಟಿರೋದು ಇಲ್ಲಿ. ಸೊ ಈ ಥರ ಕೆಲವೊಂದು ಪವಾಡಗಳು ನಡೆದಿದೆ. ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಡೈರೆಕ್ಷನ್ ಮಾಡ್ತಾ ಇದ್ದೀನಿ, ಇವತ್ತು ನಾನು ನಾಯಕ ನಟನಾಗಿ ಕೂಡ ಮಾಡ್ತಾ ಇದ್ದೀನಿ. ಅಂದರೆ ಅದಕ್ಕೆ ಅಯ್ಯಪ್ಪನ ಆಶೀರ್ವಾದ, ಆ ಅಯ್ಯಪ್ಪನ ಆಶೀರ್ವಾದನೇ ಕಾರಣ. ಏನು ಈ ಚಿತ್ರದಲ್ಲಿ ಮಾಡ್ತಾ ಇದ್ದೀವಿ, ತಾಯಿ ಸೆಂಟಿಮೆಂಟು ತುಂಬ ದಿವಸ ಆಗಿದೆ ತಾಯಿ ಸೆಂಟಿಮೆಂಟ್ ತೋರಿಸಿ. ಇದರಲ್ಲಿ ನಾವು ಅಯ್ಯಪ್ಪ ಸ್ವಾಮಿ ಚಿತ್ರದಲ್ಲಿ ತಾಯಿ ಪಾತ್ರ ಇಲ್ಲಿ ಮಾಡ್ತಾ ಇದ್ದಾರೆ, ಜೀವ ತುಂಬ್ತಾ ಇದ್ದಾರೆ. ತುಂಬ ಪವರ್ಫುಲ್ಲಾಗಿ ತಾಯಿ ಸೆಂಟಿಮೆಂಟ್ ಕೂಡ ತೋರಿಸ್ತಾ ಇದ್ದೀವಿ. ಅಯ್ಯಪ್ಪನ ಕತೆ ಕೂಡ ತುಂಬ ಚೆನ್ನಾಗಿ ತಂದಿದ್ದೀವಿ, ಅಯ್ಯಪ್ಪನ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದೀವಿ. ಈ ಥರ ಕತೆಗಳು, ಅಯ್ಯಪ್ಪನ ಕತೆಗಳು ಸುಮಾರು ವರ್ಷ ಆಗೋಯ್ತು. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಯ್ಯಪ್ಪನ ಕತೆ ದೇವ್ರ ಸಿನಿಮಾ ಮಾಡೋದೇ ತುಂಬ ವರ್ಷಗಳಾಗೋಯ್ತು. ನಾವು ಜನರು ಅಯ್ಯಪ್ಪ ಸ್ವಾಮಿ ಭಕ್ತರು ಎಷ್ಟು ಜನ ಇದ್ದಾರೆ, ಪ್ರತಿಯೊಬ್ಬರು ಕೂಡ ನಮಗೆ ಈ ಮಣಿಕಂಠನ್ಗೆ ಸಿನಿಮಾಗೆ ಆಶೀರ್ವಾದ ನೀವು ಮಾಡಿದ್ರೆ ವರ್ಷ ಕೂಡ ನಾವು ಇದೇ ಥರ ಮಣಿಕಂಠ ಸಿನಿಮಾ, ಅಯ್ಯಪ್ಪನ ಸಿನಿಮಾ ಮಾಡ್ತಾ ಇರ್ತೀವಿ. ಪ್ರತಿಯೊಬ್ಬರು ಆಶೀರ್ವಾದ ಕೂಡ ಇರಬೇಕು. ಏನು ಇವತ್ತು ನಮ್ಮ ಹೊಸ ತಂಡ ಒಂದು ಕಟ್ಕೊಂಡು ಇವತ್ತು ಸಿನಿಮಾ ಮಾಡಬೇಕಂದ್ರೆ ಕಷ್ಟ ಇದೆ. ಕನ್ನಡ ಇಂಡಸ್ಟ್ರಿಲಿ ಎಲ್ಲರಿಗೂ ಗೊತ್ತಿರೋ ಥರ ಒಂದು ಸಿನಿಮಾ ಮಾಡಬೇಕಂದ್ರೆ ಎಷ್ಟೆಲ್ಲ ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆಲ್ರೆಡಿ ಸಿನಿಮಾ ಅಂದ್ರೇ ಎದುರ್ಕೊಂತಾರೆ ಜನರು. ಅಂದರೆ ಇವಾಗ ಒಂದು ಗೊತ್ತಿದೆ ಏನಂದರೆ, ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳಿದೆ ಇವಾಗ. ಸೊ ಅದರಿಂದ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ನೋಡ್ತಾರೆ ಅನ್ನೋದಕ್ಕೋಸ್ಕರ ಒಂದು ಒಳ್ಳೆ ಕತೆ ಮಾಡಿದ್ದೀವಿ. ಪ್ರತಿಯೊಬ್ಬರು ಕೂಡ ಅಯ್ಯಪ್ಪನ ಭಕ್ತಾದಿಗಳು ಯಾರ್ಯಾರು ಇದ್ದೀರಾ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಈ ಸಿನಿಮಾನ, ಮಣಿಕಂಠ ಸಿನಿಮಾನ ಗೆಲ್ಲಿಸಬೇಕು. ನಿಮ್ಮ ಆಶೀರ್ವಾದ, ಪ್ರತಿಯೊಬ್ಬರ ಆಶೀರ್ವಾದ ಕೂಡ ಇರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಶೂಟಿಂಗು ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ. ಶಬರಿಮಲೆ ಫಸ್ಟು ನಮ್ಮ ಮುಹೂರ್ತ ಆಗಿದ ತಕ್ಷಣ ಶಬರಿಮಲೆಯಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಶೂಟಿಂಗು. ದೊಡ್ಡಪಾದ ನಡ್ಕೊಂಡು ಹೋಗೋ ದಾರಿ ಶಬರಿಮಲೆ, ಅಲ್ಲಿ ಮುಗಿಸ್ಕೊಂಬಂದ್ರೆ ಟೋಟಲ್ ಬೆಂಗಳೂರಲ್ಲಿ. ನಮ್ಮ ಸಿನಿಮಾದಲ್ಲಿ 5 ಸಾಂಗ್ ಇಟ್ಟಿದ್ದೀವಿ. ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ಇರುತ್ತೆ, ಜೊತೆಗೆ ಒಂದು ಲವ್ ಸಾಂಗ್ ಇರುತ್ತೆ, 3 ಅಯ್ಯಪ್ಪನ ಸಾಂಗ್ ಇಟ್ಟಿದ್ದೀವಿ, 2 ಫೈಟ್ ಬರುತ್ತೆ. ಅದೇ ಥರ ಲವ್ ಸ್ಟೋರಿ ಕೂಡ ಇಟ್ಕೊಂಡಿದ್ದೀವಿ. ಪವರ್ಫುಲ್ ಭಕ್ತಿ, ಅಯ್ಯಪ್ಪನ ಭಕ್ತಿ ಇಟ್ಟಿದ್ದೀವಿ. ಜೊತೆಗೆ ಸ್ವಲ್ಪ ಡಿಫ್ರೆಂಟಾಗಿ ಕರ್ಪು ಸ್ವಾಮಿ ಅವತಾರನ ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀವಿ. ಎಷ್ಟೋ ಜನಕ್ಕೆ ಮಾಲೆ ಹಾಕಿರೋರಿಗೆ ಅಯ್ಯಪ್ಪ ಸ್ವಾಮಿ, ಕೆಲವರು ಮಾಲೆ ಹಾಕಿರೋರಿಗೆ ಕರ್ಪು ಸ್ವಾಮಿ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಸೊ ಆ ಅವತಾರ ಒಂದು ಕೂಡ ಇದರಲ್ಲಿ ಸಿನಿಮಾದಲ್ಲಿ ಕರ್ಪು ಸ್ವಾಮಿ ಏನು ಅಯ್ಯಪ್ಪನ ಜೊತೆ ಯಾಕಿರ್ತಾರೆ, ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕಿರೋರು ಪ್ರತಿಯೊಬ್ಬರು ಕೂಡ ತೊಂದರೆ ಆದರೆ ಅವ್ರನ್ನ ಕಾಯ್ತಾರೆ ಕರ್ಪು ಸ್ವಾಮಿ ಅನ್ನೋದನ್ನ ಕೆಲವೊಂದು ಸಿಚುವೇಶನ್ನ ಕೂಡ ತೋರಿಸಿದ್ವಿ. ಹೌದಮ್ಮ, ಹೌದು ಹೌದಮ್ಮ, ಹೌದಮ್ಮ, ಹೌದಮ್ಮ. ಅಂದರೆ ನೋಡಿ, ಅಯ್ಯಪ್ಪ ಎಲ್ಲ ಸಿನಿಮಾದಲ್ಲೂ ಅಯ್ಯಪ್ಪನ ತೋರಿಸ್ತಾರೆ, ಕತೆ ಬೇರೆ. ನಾನು ಹೇಳ್ತಾ ಇದ್ದೀನಿ, ಇದು ನಿಜವಾದ ಕತೆ, ನಡೆದಿರುವಂಥ ಕತೆನೇ ನಾವು ತೋರಿಸ್ತಾ ಇದ್ದೀವಿ. ಕೆಲವೊಂದು ಸಿನಿಮಾಗಳು ಏನು ಮಾಡಿದ್ದಾರೆ ಅಂದರೆ ಸಿನಿಮಾಗೋಸ್ಕರ ಮಾಡಿದ್ದಾರೆ. ಆದರೆ ಇದರಲ್ಲಿ ನಿಜವಾದರೂ ನನಗೆ ಅನುಭವ ಆಗಿರೋವಂಥದ್ದು. ನಾನು ಖುದ್ದಾಗಿ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೀನಿ, ನಾನು ದೊಡ್ಡಪದ ನಡೆದಿದ್ದೀನಿ. ಅಯ್ಯಪ್ಪ ಸ್ವಾಮಿ ಭಕ್ತನಾಗಿ ನನಗೇನು ಅನುಭವ ಆಗಿದೆ ಅದು ಕೂಡ
ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀವಿ. ಇದರಲ್ಲಿ ಭಕ್ತನ ಕತೆ ಪ್ಲಸ್ ಅಯ್ಯಪ್ಪ ನಮ್ಗೆ ಏನು ಆಶೀರ್ವಾದ ಮಾಡ್ತಾರೆ, ಪವಾಡ ಏನು ಮಾಡ್ತಾರೆ, ಪ್ರತಿಯೊಬ್ಬರು ಮಾಲೆ ಹಾಕೋರೋರು ಎಷ್ಟೋ ಜನ ಇದ್ದಾರೆ. ಎಷ್ಟೋ ಜನದ ಜೀವನದಲ್ಲಿ ಪವಾಡ ನಡೆದಿದೆ, ಯಾರಿಗೂ ಗೊತ್ತಿಲ್ಲ. ಅದು ನಾವು ತೋರಿಸಿರೋ ಮಾತ್ರನೇ ಗೊತ್ತಾಗೋದು, ಬೇರೆನೇ ಇಲ್ಲ. ಖಂಡಿತವಾಗ್ಲೂ ಆಗಿದೆ ಪವಾಡ, ನನಗೆ 100% ಆಗಿದೆ. ಇವತ್ತು ಈ ದೇವಸ್ಥಾನದ ಗುರುಸ್ವಾಮಿ ಕೂಡ ಕೂತಿದ್ದಾರೆ, ಅವ್ರಿಗೂ ಕೂಡ ಪವಾಡ ಆಗಿರೋದು ತುಂಬಾ ವಿಚಾರಗಳಿದೆ. ನೀವು ಪ್ರತಿಯೊಬ್ಬರು ಯಾರ್ಯಾರು ಒಂದು 10 ವರ್ಷ ಹೋಗಿದ್ದೀನಿ, 15 ವರ್ಷ ಹೋಗಿದ್ದೀನಿ ಅಂತ ಹೇಳ್ತಾರೋ, ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಪವಾಡ ನಿಜವಾಗ್ಲೂ ಹಿಡ್ದಿರ್ತದೆ. ಅದನ್ನೇ ನಾವು ಸಿನಿಮಾದಲ್ಲಿ ತೋರಿಸುವಂಥ ಪ್ರಯತ್ನ ಪಡ್ತಾ ಇದ್ದೀವಿ. ಎಷ್ಟೋ ಕೆಲವು ಸ್ವಾಮಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ 2 ತಿಂಗಳಿಂದ ನಡೀತಾವ್ರೆ ಸ್ವಾಮಿ, ಇಲ್ಲಿಂದ 3 ತಿಂಗಳು ನಡೀತಾರೆ ಅಯ್ಯಪ್ಪಂಗೋಸ್ಕರ. ಕಾಲು ಆ ಬಿಸಿಲಲ್ಲಿ ನಡಿಯೋಕ್ಕಾಗಲ್ಲ, ಆದರೂ ನಡೀತಾರೆ. ಅಂದರೆ ನಾವೆಲ್ಲ ಶಬರಿಮಲೆಗೆ ಹೋಗ್ಬೇಕಾರೆ, ದೊಡ್ಡ ಪಾದ ನಡಿಬೇಕಾರೆ ಗುರುಸ್ವಾಮಿಗಳು ನಡೆದವ್ರೆ. ನಡಿಬೇಕಾದ್ರೆ ಒಂದ್ಸರಿ ನಡೆದ್ಬಿಟ್ರೆ ನೆಕ್ಸ್ಟ್ ಬೇಡಪ್ಪ, ಇನ್ನು ಮುಗ್ದೋಯ್ತು, ಇದು ಸಾಕಪ್ಪ ಅಂತ ನೋವಿಗೆ ನಾವು ಹೇಳ್ತೀವಿ. ತಿರ್ಗಾ ಬಂದು ಆ ಭಗವಂತ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಿದಾಗ ನೆಕ್ಸ್ಟ್ ವರ್ಷ ಏನಾದರೂ ಪರವಾಗಿಲ್ಲ ಹೋಗ್ಲೇಬೇಕಂತ ಹೋಗ್ತೀವಿ. ಅಯ್ಯಪ್ಪ ಸ್ವಾಮಿ ಇದು ಪವಾಡನೇ ಅದು. ನಾವು ಖಂಡಿತವಾಗ್ಲೂ ಒಂದು ಲವ್ ಸ್ಟೋರಿ ಇದೆ. ಯಾಕಂದ್ರೆ ನಾನು ಮಾಲೆ ಹಾಕಿ ನಾನು ಹೆಂಗೆ ಕಷ್ಟದಿಂದ ಬಂದೆ ಅನ್ನೋದು ಒಂದು ಕತೆ ಇದೆ. ಜೊತೆಗೆ ನಾನು ಶಬರಿಮಲೆಗೆ ಹೋಗ್ತಾ ಹೋಗ್ತಾ ನಂದೊಂದು ಲವ್ ಸ್ಟೋರಿ ಇದೆ, ಅದನ್ನು ಕೂಡ ಮಾಡಿದ್ದೀವಿ. ಇದರಲ್ಲಿ ಮುಂದಕ್ಕೆ ಆ ಅಯ್ಯಪ್ಪ ಸ್ವಾಮಿ ಆಶೀರ್ವಾದದಿಂದ ಯಾವ ಥರ ಬೆಳೆದು ಬಂದಿದ್ದೀವಿ, ಸೊ ಅವನು ಕೂಡ ತೋರಿಸಿದ್ದೀವಿ ಇದರಲ್ಲಿ. ಅದೇ ಥರ ಮಾಲೆ ಹಾಕಿರೋದು ಕೂಡ ಇರುತ್ತೆ ಈ ಸಿನಿಮಾದಲ್ಲಿ. ಮಾಲೆ ಹಾಕಿ ಮಡಿ ಯಾವ ಥರ ಇರಬೇಕು, ಸ್ವಾಮಿ ಆದರೆ ಮಾಲೆ ಹಾಕ್ಕೊಂಡು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ, ಮತ್ತು ಆ ಕೆಲವೊಂದು ವಿಚಾರಗಳು ಗುರುಸ್ವಾಮಿಗಳು ಕೂಡ ಈ ಸಿನಿಮಾದಲ್ಲಿ ಇರ್ತಾರೆ. ಯಾವ ಥರ ಮಾಲೆ ಹಾಕ್ಕೊಂಡು ಯಾವ ಥರ ಹೋಗ್ಬೇಕು ಅನ್ನೋದ್ರ ಕೂಡ ತೋರಿಸ್ತಾ ಇದ್ದೀವಿ. ಆಮೇಲೆ ಇದರಲ್ಲಿ ಸ್ಪೆಷಲಾಗಿ ಇನ್ನೊಂದು ತೋರಿಸ್ತಾ ಇದ್ದೀವಿ ಅಂದರೆ, ಹೆಣ್ಮಕ್ಳು ದೊಡ್ಡವರಾದ್ಮೇಲೆ ಹೋಗಂಗಿಲ್ಲ, 10 ವರ್ಷ ಆದಮೇಲೆ ಹೋಗಂಗಿಲ್ಲ. ಆ ನೋವು ಏನು, ಯಾಕಂದರೆ ಚಿಕ್ಕ ವಯಸ್ಸಲ್ಲಿ 3-4 ವರ್ಷ ಹೋಗ್ಬಿಡ್ತಾರೆ. ಇವಾಗ ನಾವೇನು ಮಾಡ್ತೀವಿ, ಅಯ್ಯಪ್ಪನ ದರ್ಶನ ಮಾಡ್ಬಿಡ್ತೀವಿ, ನನಗೆ ಹೋಗ್ಲೇಬೇಕು ನಾಳೆ ಅಂದರೆ ಹೊಂಟ್ಬಿಡ್ತೀನಿ. ಆದರೆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿರೋರು ಒಂದು 5 ವರ್ಷ 10 ವರ್ಷ ಹೋದವರು ತಿರ್ಗಾ ಅಯ್ಯಪ್ಪನ ನೋಡದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಆ ಫೀಲ್ ಬಂದ್ಬಿಡ್ತದೆ. ಅದರಲ್ಲಿ ಕೆಲವರು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ 10 ವರ್ಷಕ್ಕೆ ಮುಂಚೆ 3 ವರ್ಷ 4 ವರ್ಷ ಹೋಗಿರ್ತಾರೆ. ಆ ದೊಡ್ಡವರು 10 ವರ್ಷ ಆದಮೇಲೆ ಹೋಗೋಕ್ಕಾಗಲ್ವಲ್ಲ, ಆ ನೋವನ್ನ ಈ ಹೆಣ್ಮಗು ಕೈಲಿ ಪಾತ್ರ ಮಾಡಿಸ್ತಾ ಇದ್ದೀವಿ. ಅದನ್ನು ಕೂಡ ತೋರಿಸ್ತಾ ಇದ್ದೀವಿ. ನಾವು ಅಯ್ಯಪ್ಪನ ಲವ್ ಸ್ಟೋರಿ ತೋರಿಸ್ತಾ ಇಲ್ಲ, ಅಯ್ಯಪ್ಪನ ಭಕ್ತಿಂದು ಲವ್ ಸ್ಟೋರಿ ತೋರಿಸ್ತಾ ಇದ್ದೀವಿ. ಒಂದ್ ನಿಮಿಷ. ಇದು ಏನಂದ್ರೆ, ನಾವು ಲವ್ ಸ್ಟೋರಿ ಮಾಡ್ತಾ ಇರೋದು ಬೆಂಗಳೂರಲ್ಲಿ. ಆಕ್ಚುಲಿ ಲವ್ ಸ್ಟೋರಿ ನಡಿಬೇಕಾದ್ರೆ ಮಾಲೆ ಹಾಕಿರಲ್ಲ. ಭಕ್ತ ಹೋಗಿ ಬಂದು ದರ್ಶನ ಮಾಡಿ ಮುಗಿಸಿ ಇನ್ನೂ 1 ವರ್ಷ ನಾರ್ಮಲ್ ಆಗಿ ಸಿವಿಲ್ ಡ್ರೆಸ್ಸಲ್ಲಿ ನಾವು ಜೀವನ ಮಾಡ್ತಾ ಇರ್ತೀವಿ. ಆ ಟೈಮಲ್ಲೂ ಕೂಡ ನಮ್ಮನ್ನು ಅಯ್ಯಪ್ಪ ಕಾಪಾಡ್ತಾ ಇರ್ತಾನೆ. ಕೆಲವೊಂದು ನಾನು ಇವಾಗ ನೋಡಿ ಸಿನಿಮಾ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವೊಂದು ಸಿಚುವೇಶನ್ನ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ನಾನು ಒಂದು ಪಾರಿವಾಳದ ಕಾನ್ಸೆಪ್ಟ್ ಇಕ್ಕಿದ್ದೀವಿ ನಮ್ಮ ಸಿನಿಮಾದಲ್ಲಿ. ಹೀರೋ ಹೀರೋಯಿನ್ ಲವ್ ಸ್ಟೋರಿ ಒಂದಾಗುತ್ತೆ. ಸೊ ಅದೇ ಥರ ತಾಯಿ ಮಗನ ಒಂದು ಮಾಡೋ ಅಂತ ಒಂದು ಕಾನ್ಸೆಪ್ಟ್, ಒಂದು ಪಾರಿವಾಳ ನಿಕ್ಕಿದ್ದೀವಿ. ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ, ದೇವಸ್ಥಾನ ಹತ್ರ ಬಂದು ನಿಂತ್ಕೊಂಡ್ರೆ ಅಯ್ಯಪ್ಪನ ಮೇಲೆ ಪಾರಿವಾಳ ಕೂತಿದ್ದಾರೆ ಇಲ್ಲಿ. ನಮಗೆ ನೋಡಿ ಮೈ ಜುಮ್ ಬಂತು. ಆ ಅಯ್ಯಪ್ಪ ನಮಗೆ ಪ್ರತಿ ಒಂದು ಕಡೆ ಕೂಡ ನಾವು ಈ ಮಣಿಕಂಠ ಮಾಡ್ತಾ ಮಾಡ್ತಾ ಆ ಹೆಸರಲ್ಲೇ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಇಲ್ಲಿವರೆಗೂ ಸಕ್ಸಸ್ ಸಿಕ್ಕಿದೆ ನಮಗೆ, ಅದೇ ಖುಷಿ. ನಾವು ಶಬರಿಮಲೆಗೆ ಅಂದರೆ ಒಂದು ಹೀರೋ ಬಂದು ಬಡವರಾಗಿರ್ತಾರೆ, ಶಬರಿಮಲೆಗೆ ಹೋಗ್ತಾ ಇರ್ತಾನೆ. ಸೊ ಆ ಟೈಮಲ್ಲಿ ಹೋಗಿ ಬಂದಾಗ ಇಲ್ಲಿ ಬೆಂಗಳೂರಲ್ಲಿ ಅವರು ಮಾಲೆ ಹಾಕದೇ ಇರೋವಂಥ ಟೈಮಲ್ಲಿ ಲವ್ ಸ್ಟೋರಿ ನಡೀತದೆ. ಅದು ಆದಮೇಲೆ ಮಾಲೆ ಹಾಕಿರೋ ಟೈಮಲ್ಲಿ ಬರೀ ದೇವ್ರದೇ ಭಕ್ತಿ ತೋರಿಸ್ತೀವಿ ಅಷ್ಟೇ. ಆ ಜಾಗದಲ್ಲಿ ಮಗ ಮಣಿಕಂಠ ಅಯ್ಯಪ್ಪನ ಪಾತ್ರ ಮಗ ಮಾಡ್ತವ್ರೆ. ಆ್ಯಕ್ಚುಲಿ ಇವ್ರು ಬಂದು ಶಬರಿಮಲೆಗೆ ಬರ್ತಾರೆ ನಮ್ಮ ಜೊತೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು. ಸೊ ಅಲ್ಲಿ ಕೆಲವೊಂದು ಸಿಚುವೇಶನಲ್ಲಿ ನಡೆಯುವಂಥದ್ದು ಗುರುಜೀವನ್. ಹೌದು ಸರ್, ಸತ್ಯ. ನಮ್ಮ ನಿಜ ಜೀವನದಲ್ಲಿ ಏನು ನೋಡ್ದಿದೆ, ಭಗವಂತ ಏನು ನಮಗೆ ತೋರಿಸಿದ್ದಾರೆ, ಅದನ್ನೇ ನಾವು ತೋರಿಸ್ತೇವೆ. ಸತ್ಯ ಸರ್, ಲವ್ ಆ ಭಗವಂತ ನಾವಿಬ್ಬರು ಸೇರಿರೋದೇ ಅಯ್ಯಪ್ಪನ ಆಶೀರ್ವಾದ. ನಮ್ಮ ಮಗ ಹುಟ್ಟಿರೋದು ಅಯ್ಯಪ್ಪನ ಆಶೀರ್ವಾದನೇ. ನಾನು ನಿಜವಾಗ್ಲೂ ನಡೆದಿರೋವಂಥದ್ನೇ ಒಂದು 30% 40% ಅದನ್ನೇ ಮಾಡ್ತಾ ಇದ್ದೀವಿ. ಇನ್ನು ಸಿನಿಮಾಗೆ ಏನು ಬೇಕೋ, ಜನರಿಗೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದೀವಿ. ಶೂಟಿಂಗ್ ಯಾವಾಗಿಂದ ಸರ್? ಇವತ್ತು ನಾವು ಮುಹೂರ್ತ ಮಾಡಿದ್ದೀವಿ. ಇಲ್ಲಿಂದ ಒಂದು 2-3 ದಿವಸ ಆಗಿದ ತಕ್ಷಣ ಶಬರಿಮಲೆ ಶೂಟ್ ಅಂತ ಅಂದ್ಕೊಂಡಿದ್ದೀವಿ. ಮಾಲೆ ಹಾಕ್ತೀವಿ ನೀಟಾಗಿ. ನಾನು
ಮಾಲೆ ಹಾಕ್ತೀವಿ. ಮಾಲೆ ಹಾಕಿ ಇಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅಯ್ಯಪ್ಪ ಸ್ವಾಮಿಗೆ. ಅಲ್ಲಿಂದ ದೊಡ್ಡಪಾದ, ಎರಿಮಲೆ, ದೊಡ್ಡಪಾದ, ಪಂಪ ಎಲ್ಲ ಮುಗಿಸ್ಕೊಂಡು ಶೂಟಿಂಗ್ ಮುಗಿಸ್ಕೊಂಡು ಬಂದು ಬೆಂಗಳೂರಲ್ಲಿ ನೆಕ್ಸ್ಟ್ ಶೆಡ್ಯೂಲ್ ಇಟ್ಕೊಂತೀವಿ. ಏನು ಮೇಡಮ್ ಅವರೇ? ಹಾಂ, ರಿಯಲಿಸ್ಟಿಕ್ ಆಗಿ ಒಂದು 30% ಸಿನಿಮಾದಲ್ಲಿ ಮಾಡ್ತಾ ಇದ್ವಿ. VFX ಕ್ಯಾಮ್ರಾ ಸಿನಿಮಾ ಒಂದು. ಯಾಕಂದ್ರೆ ಇವಾಗ ನಾವು ಶಬರಿಮಲೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾವು ದೊಡ್ಡ ಕ್ಯಾಮ್ರಾ ತಗೊಂಡು ಹೋಗೋಕ್ಕಾಗಲ್ಲ, ಅಲ್ಲಿ ಕ್ರೌಡ್ ಇರುತ್ತೆ. ನಮ್ಗೆ ಈ ಟೈಮಲ್ಲಿ ಶೂಟಿಂಗ್ ಮಾಡೋಕ್ಕೂ ಕೂಡ ತೊಂದರೆ ಆಗುತ್ತೆ. ಅದರಿಂದ ಇದನ್ನ ನಾವೇನು ಮಾಡ್ತಾ ಇದ್ವಿ, ಶಬರಿಮಲೆ ಶೂಟು VFX ಅಲ್ಲೇ ಮಾಡ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಸಂತೋಷ್ ಸಿಂಹ ಅಂತ. ಅಶ್ವಿನಿ ಪ್ರೊಡಕ್ಷನ್ ಅಲ್ಲಿ ಸ್ಟಾರ್ಟ್ ಆಗ್ತಿರೋ ಮೊದಲನೇ ಚಿತ್ರ ಮಣಿಕಂಠ ಅಂತ. ಮಣಿಕಂಠ ಚಿತ್ರಕ್ಕೆ ನಿಮ್ಮೆಲ್ಲರ ಸಪೋರ್ಟು, ಆಶೀರ್ವಾದ, ಸಹಕಾರ ನಮ್ಮ ಚಿತ್ರಕ್ಕೆ ಇರಲಿ ಅಂತ ಕೇಳ್ಕೊಂತೀವಿ. ಸ್ವಾಮಿ ಶರಣಮಯ್ಯಪ್ಪ. ಶರಣಮಯ್ಯಪ್ಪ. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಸುಮಾರು ಈ ವರ್ಷಕ್ಕೆ ನಂದು 50ನೇ ವರ್ಷ ಶಬರಿಮಲೆ ಯಾತ್ರೆ. ಈ ವರ್ಷ ನಾನು 50ನೇ ವರ್ಷ ಶಬರಿಮಲೆ ಯಾತ್ರೆ ಒಂದು ಕಾರ್ಯಕ್ರಮ ದೇವಸ್ಥಾನ ಆವರಣದಲ್ಲಿ ಮಾಡ್ತಾ ಇದ್ದೀವಿ. ಒಂದು 100 ಗುರುಸ್ವಾಮಿಗಳಿಗೆ ಒಂದು ಗುರುವಂದನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಡಿಸೆಂಬರ್ 19ನೇ ತಾರೀಕು ತಾವೆಲ್ಲರೂ ಬರಬೇಕು. ನಾವು ನಮ್ಮ ಎಲ್ಲ ಹೇಳಿದ್ದೀವಿ ನಾವು. ಅದರಿಂದ ಮೊದಲನೇದಾಗಿ ನಾನು ಈ ದೇವಸ್ಥಾನದ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಧ್ಯಕ್ಷರಾಗಿದ್ದೀನಿ. ಈ ಅಧ್ಯಕ್ಷರಾಗಿರೋದ್ರಿಂದ ನಮ್ಮಲ್ಲಿ ಈ 16 ಟ್ರಸ್ಟ್ ಮೆಂಬರ್ಗಳಿದ್ದಾರೆ. ಎಲ್ಲರೂ ಸಹಕಾರದಿಂದ ನಮ್ಮ ದೇವಸ್ಥಾನ ಅಭಿವೃದ್ಧಿಯಾಗಿ ಎಲ್ಲ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ದಿನನಿತ್ಯ ಮಧ್ಯಾಹ್ನ ಒಂದು 200 ಜನಕ್ಕೆ ನಾವು ಊಟ ಕೊಡೋಕ್ಕೆ ಶುರು ಮಾಡಿದ್ದೀವಿ. ಆಗಲೇ 1 ವರ್ಷ ಆಗಿದೆ. ಒಂದು ರೈಸು, ಒಂದು ಸಾಂಬಾರು, ಒಂದು ಪಲ್ಯ, ಒಂದು ರಸಮ್, ಈ ಥರ ಪ್ರತಿದಿನ 200 ಜನಕ್ಕೆ ನಾವು ಮಧ್ಯಾಹ್ನ ಊಟ ಕೊಡ್ತಾಯಿದ್ದೀವಿ. ಒಂದು. ಎರಡನೇದು, ನಮ್ಮ 18ನೇ ಮೆಟ್ಲು ದೇವಸ್ಥಾನ ಬಂದು ಬೆಂಗಳೂರಿನಲ್ಲಿ ಇದು ಎರಡನೇದು. ಒಂದು ಚಾಮರಾಜಪೇಟೆನಲ್ಲಿ ಒಂದಿದೆ, ಎರಡನೇದು ನಮ್ಮ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಾವು ಮಾಡಿದ್ವಿ ಎಲ್ಲರೂ ಸೇರಿಕೊಂಡು. ಹಂಗಾಗಿ ಈ ದೇವಸ್ಥಾನ ಮಾಡಬೇಕಾದ್ರೆ ನಾವು ಸಾಕಷ್ಟು ಶ್ರಮ ವಹಿಸಿದ್ದೀವಿ. ಪೊಲೀಸ್ ಸ್ಟೇಷನು, ಕೋರ್ಟು, ಕಚೇರಿ ಇವೆಲ್ಲ ಹೋಗಿ ಈ ಜಾಗ ಬಂದು BDA ಜಾಗ. ಆವಾಗ ನಾವು ಮಾಡುವಾಗ BT ಸೋಮಣ್ಣವರು ಇದ್ದರು ಚೇರ್ಮನ್ ಆಗಿ. ಅವ್ರು ಬಂದರು ಒಂದು ಸರಿ, ಗೌರ್ಮೆಂಟ್ ಪ್ರಾಪರ್ಟಿನಲ್ಲಿ ಹೆಂಗೆ ದೇವಸ್ಥಾನ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರು. ನಾವು ಹೇಳಿದ್ವಿ, ಸ್ವಾಮಿ ನಮಗೋಸ್ಕರ ನಾವು ಮಾಡ್ತಾಯಿಲ್ಲ, ಸಾರ್ವಜನಿಕರಿಗೋಸ್ಕರ ಮಾಡ್ತಾಯಿದ್ದೀವಿ ಇದು ಅಂತೇಳಿ ಅವ್ರನ್ನ ಆಯಿತು ಸರಿ ಅಂತ. ಅವರು ನಮಗೆ ಆಗಿನ ಕಾಲದಲ್ಲಿ ಆವಾಗ ಹುಚ್ಚಪ್ಪ ಅವರು ಮೇಯರ್ ಆಗಿದ್ದರು. ಅವರು ನಮಗೆ ಸಹಕಾರ ಕೊಟ್ಟರು. ಅದೆಲ್ಲ ಸೇರಿಕೊಂಡು ನಾವು ಈ ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಬರ್ತಾಯಿದ್ದೀವಿ ಇಲ್ಲಿವರೆಗೂ. ಈಗ ಪ್ರತಿ ವರ್ಷ ನಮಗೆ ಒಂದು 10,000 ಇರುಮುಡಿ ಹೋಗುತ್ತೆ ಇಲ್ಲಿಂದ, ನಮ್ಮ ಮಹಾಲಕ್ಷ್ಮಿ ಲೇಔಟ್ ದೇವಸ್ಥಾನದಿಂದ. ಪ್ರತಿ ತಿಂಗಳು ಒಂದು 100ರಿಂದ 200 ಇರುಮುಡಿ ಹೋಗುತ್ತೆ. ಹಂಗಾಗಿ ಇಲ್ಲಿ ನಮಗೆ ಸಾಕಷ್ಟು ಇದ್ರ ಬಗ್ಗೆ ಅನುಭವ ಇದೆ. 50 ವರ್ಷದಿಂದ ನಾನು ಶಬರಿಮಲೆ ಯಾತ್ರೆ ಹೋಗಿದ್ದೀನಿ. 2004ರಲ್ಲಿ ಇಲ್ಲಿಂದ ಪಾದಯಾತ್ರೆ ಹೋಗಿದ್ದೀನಿ ಬೆಂಗಳೂರಿಂದ, ನಮ್ಮ ದೇವಸ್ಥಾನದಿಂದ. 92ರಲ್ಲಿ ಮೋಟ್ರ್ ಬೈಕಲ್ಲಿ ಹೋಗಿದ್ದೀನಿ. ಇಷ್ಟೊಂದು ನನ್ನ ಅನುಭವ. ಎಷ್ಟೇ ಕಷ್ಟ ಬಂದ್ರೂ, ಎಷ್ಟೇ ಇದರಲ್ಲಿದ್ರೂ ಶಬರಿಮಲೆ ಯಾತ್ರೆ ನಾವು ನಿಲ್ಲಿಸಿಲ್ಲ ಇವತ್ತಿನವರೆಗೂ. ಪ್ರತಿ ವರ್ಷ ಈ ಜನವರಿ ಟೈಮಲ್ಲಿ ನಾವು ಈ 50 ವರ್ಷದಿಂದ ಕಾರ್ಯಕ್ರಮ ಹೋಗಿ ಬರ್ತಾಯಿದ್ದೀನಿ. ಹಾಗಾಗಿ ನಮಗೆ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಇವರು ಒಂದು ಏನೋ ಮಣಿಕಂಠ ಪಿಕ್ಚರ್ ಮಾಡ್ತಾಯಿದ್ದೀವಿ ಸ್ವಾಮಿ, ಅದರಲ್ಲಿ ನೀವು ನಿಮ್ಮ ದೇವಸ್ಥಾನ ನಮಗೆ ಸ್ವಲ್ಪ ಸ್ಥಳಾವಕಾಶ ಕೊಡಬೇಕು, ಇದ್ರ ಬಗ್ಗೆ 1-2 ಮಾತಾಡಬೇಕು ಅಂತ ಕೇಳ್ಕೊಂಡ್ರು. ಅದಕ್ಕೋಸ್ಕರ ನಾನು ಇಲ್ಲಿ ಅಧ್ಯಕ್ಷರಾಗಿ ಇದ್ಕೊಂಡು ನಾನು 2 ಮಾತನ್ನ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸ್ವಾಮಿಯೇ ಶರಣಮಯ್ಯ. ಸ್ವಾಮಿಯೇ ಶರಣ.